ಯಾಕಂದ್ರೆ ಇದರಲ್ಲಿ ಈ ಹುಲ್ಲು ಮಾರ್ಕೆಟ್ನಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಾ ಇದ್ದೀವಿ. ಯಾರನ್ನೂ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಹೇಳೋಕ್ಕೋ ಅಪಾದ ಮಾಡೋಕ್ಕೆ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿದ್ರೆ ಲಾಸ್ಟಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತೆ CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕು ಅಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನ ಟೆಂಡರ್ ತಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟ್ 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನ ಫಿನಿಶೇ ಮಾಡಿಲ್ಲ. ನೆಕ್ಸ್ಟ್ ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಇನ್ಕಂಪ್ಲೀಟೆಡ್ ವರ್ಕ್, ಅದು ಇನ್ಕಂಪ್ಲೀಟ್ ಆಗಿ ಇತ್ತು. ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ. ನೀವು ನಮ್ಮ KGF ಮಾಧ್ಯಮ ಮಿತ್ರರು, ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ. 15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ ಅದು ಯಾವುದೇ ಕೆಲಸಕ್ಕೆ ಆಗಿಲ್ಲ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿ. ನಂಬರ್ 1, ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡಿಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ ಅದು ನಮ್ಮ ಇದು ಬುಲ್ಲಕ್ಕಾಟು ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ, ಅವರು ಒಬ್ಬರು ಪೊಸಿಷನ್ನಲ್ಲಿ ಇಲ್ಲ. ಅವರು ಪೊಸಿಷನಲ್ಲಿ ಅವ್ರಿಗೆ ಅಲರ್ಟೂ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡೋಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡೋಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಅನ್ನೋದ ಮೇಲೆ ನಾವು ಯಾರಿಗೆ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನು ಬಂದು ಇದಕ್ಕೆ ದಾರಿ ಮತ್ತೆ ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು BJP ಇದ್ರು ಕೂಡ ಅವರ ಕಾರ್ಮಿಕರ ಪ್ರೆಸಿಡೆಂಟ್, ಅವ್ರನ್ನೇ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ಥರ ಇದೆ ಹಾಲ್ ಬಿದ್ದಿರೋ ಬಿಲ್ಡಿಂಗು, ಇದನ್ನೇ ಇದು ಮಾಡಿ ಮೇಲೆ ಮಾಡಿ ನಿಮಗೆ ಕಟ್ಟಿ ಕೊಡ್ತೀವಿ ಹಂಗನ್ ಹೇಳಿ. ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್. ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲ್ಟಿಯಿಂದ ಆ ಲೆಟರ್ ಅವ್ರಿಗೆ ಕೊಟ್ಟು ಅದನ್ನು ಡೆಮಾಲಿಷ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟು ನೆಲ. ಇದು ಎಷ್ಟಂದ್ರಪ್ಪ ಸುಮಾರು 9,933.23 ಸ್ಕ್ವೇರ್ ಮೀಟರ್. 9,933.23 ಸ್ಕ್ವೇರ್ ಮೀಟರ್, ಚದರಡಿಲ್ಲ, ಸ್ಕ್ವೇರ್ ಮೀಟರ್. ಇದು ಸುಮಾರು ಬಂದ್ಬಿಟ್ಟು 2.5 ಎಕರೆ. ಆಸೆ ಟುಡೇ ವಿಚಾರ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ 130 ಕೋಟಿನಲ್ಲಿ ಇಲ್ಲಿ ಅನಾಗಿರ ಬಂದು ಯಾರು ಬಂದ್ಬಿಟ್ಟು ಪರ್ಮಿಷನ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ. ಅವ್ರಿಗೇನು ನೆಲ ಬಾಡಿಗೆ ಕೊಟ್ಟಿರ್ಬೋದು. ನೆಲ ಬಾಡಿಗೆ ಅಂದರೆ ಒಂದು 11 ಮಂತ್ಸು ನಾವು ಅಗ್ರಿಮೆಂಟ್ ಇರುತ್ತೆ, ಆಮೇಲೆ ರಿನ್ಯೂ ಮಾಡಬೇಕು.
ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಅದು ಏನಿದೆ ಅದು ಬಂದ್ಬಿಟ್ಟು ಟ್ಯಾಕ್ಸ್ ಬಂದ್ಬಿಟ್ಟು ಕಟ್ಟಬೇಕು ಮುನ್ಸಿಪಾಲ್ಟಿಗೆ. ಇಲ್ಲಿ ಒಬ್ಬರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ಅವ್ರ ನೆಲ ಇವರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು ಮೂರನೇ ಪಾರ್ಟಿ ನಾಲ್ಕನೇ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ ವಾಸ ಇದ್ದವರು. ಬಟ್ ಇಲ್ಲಿ ನಿಮ್ಮ ಮಾಧ್ಯಮ ಇದ್ರೆ ಕಣ್ಣು ಮುಚ್ಚಕ್ಕಾಗಲ್ಲ ನಾವು ಯಾವತ್ತು. ಇಲ್ಲಿ ಬಂದ್ಬಿಟ್ಟು ಅದೇ ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಜೂದಾಡ್ಬಿಟ್ಟು ನಮ್ಮ ಸೋದರಿಯರು ಇಲ್ಲಿ ಇರ್ತಾರೆ. ಇದ್ರೂ ಕೂಡ ನಾವು ಮಾತಾಡಬೇಕಾಗಿದ್ದು ತಪ್ಸಕ್ಕಾಗಲ್ಲ. ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಹುಲ್ ಮಾರ್ಕೆಟ್ ಅಲ್ಲೇ ಇದು ಉಚಾ ಮಾರ್ಕೆಟ್ ಒಳಗಡೆ ಒಂದು ಹೆಣ್ಣು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡಿದ್ದೀವಿ. ನೀವು ಯಾರಾದ್ರೂ ನೋಡಿದ್ರೆ ಒಂದೇ ಒಂದು ಹೆಣ್ಣು ಮಗು ನಮ್ಮ ನಾಗರಿಕರು ಈ ಒಳಗಡೆ ಬಂದು ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಆ ಫೋಟೋ ನೀವು ಕೊಡಿ. ಯಾಕಂದ್ರೆ ಅಷ್ಟೊಂದು ದುರ್ವಾಸನೆ, ಗಾಂಜಾ, ಗುಟ್ಕಾ, ಜೂದು. ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಒಂದು ಹೋಟೆಲ್, ಕೆಳಗಡೆ ಹೋಟೆಲು, ಮೇಲೆ ಮನೆ, 30 ಲಕ್ಷ ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡಬೇಕು? ಮುನ್ಸಿಪಾಲ್ಟಿ ಆಸ್ತಿ ಲೀಸ್ ಕೊಡಕ್ಕೆ ಹೆಂಗಾಗ ಆಗ್ತಿದೆ? ಮುನ್ಸಿಪಾಲ್ಟಿ ಇದು ಲೀಸ್ ಕೊಡಕ್ಕೆ ಹೇಗಿದೆ? ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ. ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡಿಕೊಂಡು ಒಂದು ಮಾಜರ್ ಮಾಡಿದ್ದೀವಿ. ಮಾಜರ್ ಮಾಡಿದ್ರೆ ಅಲ್ಲಿ ಇರೋರು ಹೇಳ್ತಾರೆ, ಏನಪ್ಪ ನೀನು ಬಾಡಿಗೆನೇ ಕಟ್ಟಿಲ್ಲ. ಇಲ್ಲಲ್ಲ, ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದ್ದೀವಿ, ನಾವು ಬಾಡಿಗೆನಲ್ಲಿ ಇದ್ದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವ್ರಿಗೆ ಮೋಸ ಆಗಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ? ಇದರಲ್ಲಿ ಬಂದ್ಬಿಟ್ಟು ಇವ್ರು ಇರ್ತಾರೆ, ಇವ್ರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದ್ದೀವಿ. ಅವ್ರಿಗೆ ಅನ್ಯಾಯ ಆಗಬಾರ್ದಂತ ಅವರು ಮನೆ ಒಳಕ್ಕೆ ಮಾಡಿ ಇಲ್ಲಿ ಈ ತರ ಬಂದ್ಬಿಟ್ಟು ಷಡ್ಯಂತ್ರ ನಡೀತಾ ಇದೆ, ಷಡ್ಯಂತರ ನಡೀತಾ ಇದೆ. ಬೇಡ, ಇದನ್ನ ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಜಾಗನೇ ಇಲ್ಲ. ನಮ್ಗೆ ಇದು ಸಿಕ್ಕಿರೋದು ಗಿಫ್ಟ್. 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟ್. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಲಿನಲ್ಲಿ, ಮೇಲ್ತಾಲಿನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ನಲ್ಲಿ ಬಂದ್ಬಿಟ್ಟು 37, ಅದ್ರ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕ್ಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸ್, ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದರೆ ಹೊಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ MLA ರೂಪಕಲಾ ಶಶಿಧರ್ ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ಅವರು ನಿಮ್ಮ ಮುಂದೆನೆ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವ್ರು ಇಟ್ಕೊಂಡೇ ಮಾಡಿದ್ದೇವೆ. ನಿಮ್ಮ ಟಿವಿನಲ್ಲಿ, ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮಗೆ ಕೋಆಪರೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲವನ್ನು ಹಾರಾಣ ಹಾಕಿ ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾಡಿಸ್ಕೊಂಡು ಹೋಗೋಕ್ಕೆ 20,000, 30,000, 50,000 ಅವ್ರ ಮನೆ ಬಾಡಿಗೆಗೆ ಹೋಗಿ ಸೇರ್ಬೇಕಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸನಲಾಗಿ ಕೊಟ್ಟಿದ್ವಿ. ಬಡವರು ಹೆಣ್ಣು ಮಕ್ಕಳು ಅಳಿತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡಕ್ಕೆ ರೆಡಿ. ನಾವು ಯಾವುದೋ ಸರ್ಕಾರದ ದುಡ್ಡ ಏನಿಲ್ಲ, ನಮ್ಮ ಪರ್ಸನಲ್ ಅಮೌಂಟು. ಒಂದು ಹೆಣ್ಣು ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆಗೆ ಅಡ್ವಾನ್ಸ್ ಕೊಡೋಕ್ಕೆ 20,000, 30,000, 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ದೀವಿ. ಆಮೇಲೆ ನಿಮ್ಮ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಇವಾರ್ದ ಪಿಲ್ಲರ್ ಅಪ್ಪಬೇಕಾಗಿರೋದು. ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತ್ಮ ಅರಿಯರ್ಸಿ ಕ್ಲಿಯರ್ ಮಾಡಿಬಿಟ್ಟು ಈ ಟೆಂಡರ್ನಲ್ಲಿ ಭಾಗವಹಿಸ್ಬೋದು. ಅವ್ರಿಗೆ ಹಕ್ಕಿದೆ. ಆ ವಿತೌಟ್ ಇದು ಅರಿಯರ್ಸಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀನು ಟೆಂಡರ್ನಲ್ಲಿ ಭಾಗವಹಿಸಕ್ಕೆ ಆಗಲ್ಲ. ಆಯ್ತಾ ಸರ್? ಇನ್ನೊಂದು
ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲಿಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟ್ ಅಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ? 20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಅವರು ಆ ಅವಧಿ ಮುಂದೆ ಅದು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬಿಲ್ ಮಾಡಬೇಕು. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲಿಷನ್ ಮಾಡ್ಬೇಕು. ಅವ್ರು ಬಂದ್ರು, ಅವ್ರಿಗೆ ಹೇಳಿದ್ವಿ ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೆ ಹೇಳ್ಬಿಟ್ಟು. ಅದರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕೆ ನಮ್ಮ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೆ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ಮ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಅಂತ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತು ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ. ನೋಡಿ ಮುನ್ಸಿಪಾಲಿಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತಗೊಂಡಿದ್ರು ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನ ಕಳ್ಸಿಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು, ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಲು ಹಾಲು, ನಿಮ್ಮ ಬಾಯಿನಲ್ಲಿ ನೀವೇ ಮಣ್ಣು ಹಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು 111, ಸ್ಟೇಡಿಯಂ ಸುತ್ರ 18, ಸ್ಯಾನಿಟರಿ ಬೋರ್ಡ್ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬಂದು 1275 ಶಾಪ್ಸ್ ಇತ್ತು, ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪ್ಯಾಟ್, 111 ಅಂಡರ್ಸ್ಟನ್ ಪ್ಯಾಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸುತ್ತ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟ್ ಸರ್ ಇಲ್ಲ ಸರ್, ಬಸ್ ಸ್ಟ್ಯಾಂಡ್ ಅಂದ್ರೆ MG ಎಲ್ಲ ಸೇರಿ ಬಸ್ ಸ್ಟ್ಯಾಂಡು, ಮಾರ್ಕೆಟು, A ಪ್ರೆಮಿಸ್, B ಪ್ರೆಮಿಸ್, C ಪ್ರೆಮಿಸ್, D ಪ್ರೆಮಿಸ್ ಡೆಮಾಲಿಷನ್, ಇದರಲ್ಲೆಲ್ಲ ಸೇರಿ 1245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು ನಾವು ಇದು ಬಂದಿದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಅದನ್ನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಆಮೇಲೆ ಸಬ್ಜೆಕ್ಟ್ ಆಗಲ್ಲ. ಇವಾಗ 25-30 ಅಂಗಡಿ ಬಿದ್ದಿದೆ, ಆದರೆ ಇದರಲ್ಲಿ ವ್ಯಾಪಾರಿಗಳು 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಕೇಳಿದೆ ಸಮಾಧಾನ. ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲಿಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಕೇಳ್ತೀನಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನೂ ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಅಲ್ಲಿ ನೀವು ಮಾಧ್ಯಮ ಮಿತ್ರರು ಯಾವ ಮೀಟಿಂಗ್ನಲ್ಲಿ ಇದ್ದರೆ ಅದರಲ್ಲಿ BJP ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗವಯಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ? ಎಲ್ಲರನ್ನು ಹೊಡೆದೆ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲರೂ ಖಾಲಿ ಮಾಡಿ, ಹೊಡೆದ್ರೆ ಎಲ್ಲರೂ ಹೊಡೀರಿ, ಒಬ್ಬರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಎಸ್, ನೀವು ಹೊಡೆಯುವಾಗ ಸರ್ಕಾರದಿಂದ ಏನ್ ಅನುಮತಿ ಪಡ್ಕೊಂಡು ಎಲ್ಲ ವರದಿಯಲ್ಲಿ ನೀವು ಒಡೆಯೋಕ್ ಮೊದಲು ನಿಮ್ಮ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ, ಸಕ್ಷಮ ಪ್ರಾಧಿಕಾರದಿಂದ ನೀವು ಏನ್ ಅನುಮತಿ ಮಾಡಬೇಕು ಅಂತ ಯಾವ ಸಕ್ಷಮ ಪ್ರಾಧಿಕಾರ? ನಮ್ಮ ಪ್ರಕಾರ ಸರಿ ಸರ್, ನಮ್ಮ ಪ್ರಕಾರ ನಾವು ಆದೇಶ ತಗೊಳಕ್ ಇಲ್ಲ. ನಾವು ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಈ ತರ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅದನ್ನ ದುರುಕರಣ ಮಾಡಿ ಕಮಿಷನರ್ ಕಳಿಸ್ಬೇಕು. ಅದೇನಾದ್ರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ವಿರೋಧ ನಾವು ಮಾಡಿದ್ರೆ 301 ಸೆಕ್ಷನ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ಸರ್, ನೀವು ಟೆಂಡರ್ ಬಿಡ್ತೀರಾ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮದೇ ಆದ ಪೌರಾಡಳಿತ ಸಚಿವಾಲಯ ಇದೆ, ಆ ಸಚಿವಾಲಯದಿಂದ ನೀವು ಅನುಮತಿ ತಗೊಳ್ಳೇಬೇಕು.
ಕೊಟ್ಟಿಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಅದು ಸೆಕೆಂಡ್ ಬರ್ತೀನಿ. ಅದು ತಪ್ಪಾಗುತ್ತೆ. ಅದು ಸೆಕೆಂಡ್ ಬರ್ತೀನಿ. ಅದರಿಂದ ಅಲ್ಲಿಂದ ನೀವು PWD ಕ್ಲಿಯರ್ ಕೊಟ್ಟಿದ್ದಾರೆ. ನೀವು ಸಕ್ಷಮ ಪ್ರಾಧಿಕಾರದ ನೀವು ಅನುಮತಿ ತಗೊಳ್ಬೇಕು ಅಂತ. ನೀವು ರಾಜ್ಯಾಂಗದ್ದು ನೀವು ಜನರಿಂದ ಆಯ್ಕೆ ಆಗಿರೋದು ನಿಮ್ಮ ಡ್ಯೂಟೀಸ್ ಏನು ಇನ್ನ ಕೆಲಸ ಮಾಡಿ ಕೆಲಸಕ್ಕೆ ಕಷ್ಟಪಡಿಯಲ್ಲಿ ನೀವು ಸರಿಯಾಗಿ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅರ್ಥ ಆಯ್ತಾ? ಇಲ್ಲಿ ತಪ್ಪಾಗಿದೆ, ಓಕೆ, ಎಲ್ಲ ಫೈಂಡ್ ಔಟ್ ಮಾಡಿದ್ದೀರಾ, ನೀವು ಎಲ್ಲ ಮಾಡಿದ್ದೀರಿ. ಬೆಳ್ಳೋಕ್ ಮೊದಲು ನಿಮ್ಮ ಸರ್ಕಾರದಿಂದ ಈ ಥರ ಇಲ್ಲಿ ಯಾರು ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅವ್ರಿಗೆ ನಾವು ಯಾರು ನೋಟಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕಾಗೋಗಿ ಅಥವಾ DMAಗಾಗೋಗಿ ನಿಮ್ಮ ಕಡೆಯಿಂದ ಒಂದು ಪತ್ರ ಬರೆದು ನಾವು ಈ ಥರ ತೆರಳೋದಕ್ಕೆ ಅನುಮತಿ ಪಡ್ಕೊಂಡಿದ್ದೀರಾ ಕೇಳ್ತಾ ಇದ್ದೀವಿ. ಅದಕ್ಕೆ ಮಾತ್ರ ಆನ್ಸರ್ ಕೊಡಿ. ಕಮಿಷನರ್ ಹತ್ರ ನಾವು ಕಮಿಷನರ್ ಹತ್ರ ಬಂದ್ಬಿಟ್ಟು ಈ ಥರ ಹೊಡೆಯೋಕ್ಕೆ ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲ್ಟಿ ನಗರಸಭೆ ಸಭೆ ಮಾಡೋಕ್ಕೆ ಮುಂಚೆ ಸ್ಥಾಯಿ ಸಮಿತಿಯಿಂದ ಒಂದು ಕಂಪ್ನಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳಿಸಿದ್ದಾರೆ. ಎಲ್ಲಿ ಅಲ್ಲಿ ಕಳಿಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಸ್ಥಾಯಿ ಸಮಿತಿ ಕಂಪ್ನಿಯಿಂದ ಮುನ್ಸಿಪಾಲ್ಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. DC ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮಾಡಿರೋದು ಓಕೆ ಸರ್, ನೀವು ಅಲ್ಲಿಂದ ಅವ್ರಿಗೆ ಯಾವುದು ನಾವು ಪರ್ಮಿಷನ್ ಕೊಟ್ಟಿಲ್ಲ. ಜನರು ಒಳ್ಳೇದು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಅನ್ನೋದು ಒಂದು ಇದೆಯಲ್ಲ, ಹೌದು ಸರ್, ಸರ್ಕಾರ ಸರ್ಕಾರ ಸರ್ಕಾರಕ್ಕೆ ಬಂದ್ಬಿಟ್ಟು ಅವ್ರು ಕಮಿಷನರ್ ಬಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಮುನ್ಸಿಪಾಲ್ಟಿ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಬಾಡಿ ಹೋಗಿ ಡೈರೆಕ್ಟ್ ಕೊಡಕ್ಕಾಗಲ್ಲ ಸರ್. ಮುನ್ಸಿಪಾಲ್ಟಿ ಕಮಿಷನರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಅನುಮತಿ ಕೊಟ್ರ ನಿಮಗೆ ಅನುಮತಿ ಕೊಟ್ರ ಮಾಡೋದಕ್ಕೆ ಒಟ್ಟು ಮೇಲೆ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಸರ್ಕಾರ ಏನ್ ಕೊಟ್ಟಿದೆ ಗೊತ್ತಾ? DMA ಏನಿರುತ್ತೆ, ನಾವು ಅನುಮತಿ ಕೊಟ್ಟಿಲ್ಲ ಅಂತ ಬರ್ತಿದ್ದಾರೆ. ನಾವು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಸರ್, ಜಿಲ್ಲಾ ಕೊಟ್ಟಿರ್ಬೋದು. ನಮ್ಗೆ ಬಂದ್ಬಿಟ್ಟು ಜಿಲ್ಲಾಧಿಕಾರಿಗಳೇ ಅಲ್ವೇ ನಮ್ಮ ಯಾವ ಮುನ್ಸಿಪಾಲ್ಟಿ ಇಲ್ಲ ಇಂಡಿಯಾನಲ್ಲಿ. ಎಲ್ಲ ಬುಲ್ಡೋಸರ್ ಮಿನಿಸ್ಟರ್ ಇದ್ದಾರೆ, ಬುಲ್ಡೋಸರ್ ಕಾಮಗಾರಿ ನಡೀತಾ ಇದೆ. ನಮ್ಗೆ ಗೊತ್ತಿರೋವರೆಗ ನಾನು 3 ವರ್ಷ ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿದ್ದೇನೆ. ಒಂದ್ಸತಿ ಸ್ಟ್ಯಾಂಡಿಂಗ್ ಕಮಿಟಿ ನಮ್ಮ ರೂಲಿಂಗ್ ನಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಬಿಲ್ಡಿಂಗ್ ಹೊಡೆಯಕ್ಕೆ ಯಾರ ಹತ್ರ ಪರ್ಮಿಷನ್ ತಗೊಳಕ್ ಹಕ್ಕೇ ಇಲ್ಲ ಸರ್. ಅವರು ಟೆಂಡರ್ ಅಲ್ಲಿ ತಗೊಂಡಿರೋದಲ್ವೇನು ಸರ್? ಯಾಕೆ ಹೇಳ್ತೀರಾ ಸರ್? ಈ ನೆಲನ ಟೆಂಡರ್ ಅಲ್ಲಿ ಬಡಿ ಬಡಿ ನಿಮ್ಮ ಮುನ್ಸಿಪಾಲ್ಟಿ ಇದೆ ನೋಡಿ, ನೀವೇ ಹೇಳಿದ್ದೀರಾ. ನಿಮ್ಮ ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಬುಲ್ಡೋಜರ್ ಸಂಸ್ಥೆ ಮಾಡ್ತಾ ಇರ್ಬೇಕಾದ್ರೆ ಇವರು ಅದೇ ರೀತಿ ಪ್ರಶ್ನೆ ಮಾಡಿ ಅಲ್ಲಿ ಬುಲ್ಡೋಜರ್ ಹೊಡೆಯೋದನ್ನ ನಿಲ್ಲಿಸಿದ್ರು. ಅಲ್ಲಿ ಇಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಇದೆಯಾ ಹೇಳಿ? ನೀವು ಮಾಡಿರೋದು ಬುಲ್ಡೋಜರ್ ಸಂಸ್ಕೃತಿ ನೋಡಿ ಸರ್, ನಮ್ಮ ಊರಿಗೆ ಒಳ್ಳೇದು ಮಾಡ್ಬೇಕಂತ ಮಾಡಿ. ನೀವು ನಿಮ್ಗೆ ಯಾರು ಅಡ್ಡ ಇಲ್ಲ, ಊರಿಗೆ ಒಳ್ಳೇದು ಮಾಡಿ ಅಂತ ಯಾರು ಹೇಳಿಲ್ಲ, ನಾವು ಹೇಳ್ತಾ ಇಲ್ಲ. ಕಾನೂನು ಇದೆ. ಪ್ರಿಯಬ್ಬಾರು 40 ವರ್ಷ ಕೈ ಮುಟ್ಟಿಲ್ಲ. ನಾನು ಹೋಗಿ ಹೊಡೆದೆ. ಅವಾಗ ನೀವು ಕೇಳಿದ್ರ ಪತ್ರಿಕೆ ಅವರು ಇದರಲ್ಲಿ ಬಂದ್ಬಿಟ್ಟು DC ಹತ್ರ ಬಂದ್ಬಿಟ್ಟು ತಗೊಂಡ್ರ ಪರ್ಮಿಷನ್ ಅಂತ ನಾವು ಸಂದೇಶ ಕೊಡ್ತೀನಿ. ನಾವು ಪರ್ಮಿಷನ್ ತಗೊಳಕ್ ಆಗಿಲ್ಲ. ನಾವು ಹೊಡೆದು ಹೇಳ್ತೀನಿ, ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ಮನ್ನ ಜೈಲಿಗೆ ಕಳಿಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರು ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಯಾರು ನಮ್ಮ ಸರ್ ಈ ಫ್ರೀಡಮ್ ಪಾಯಿಂಟ್ಗೆ ಹೋಗೋರು ಮಾತ್ರ ಜೈಲಿಗೆ ಹೋದವರೆಲ್ಲ ತ್ಯಾಗ ಇಲ್ಲ. ಊರಿಗಾಗಿ ನಾವು ಹೋಗ್ತೀವಿ. ನಾವು ಒಳ್ಳೇದು ಮಾಡಿ ಊರಿಗೆ ಒಳ್ಳೇದು ಮಾಡಿದ್ವಿ. ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿದ್ವಿ ಬಾಲ್ನಲ್ಲಿ, ಅದನ್ನು ನೋಡಿದ್ದೀವಿ. ನಾವೇನು ಕಲ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ. ಸರ್ ಡೀಟೇಲ್ಸ್ ಅಂದ್ರೆ ನಾವು DMAಗೆ ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳಿಸಿದ್ದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮಗೆ HDFC ಬ್ಯಾಂಕಿಂದ ಲೋನ್ ಅಪ್ರೂವಲ್ ಆಗಿದೆ. ಏನು ಸರ್? 63 crores 63 crores-ನಲ್ಲಿ 50% ಶೇರಿಂಗ್. ಎಷ್ಟು? 50% ಶೇರಿಂಗ್ ಫಾರ್ HDFC ಬ್ಯಾಂಕ್. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCF ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26 ಕೋಟಿಯ 90 ಲಕ್ಷ ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ. ಎಲ್ಲಿ ಬರುತ್ತೆ? ಇವಾಗ ಕಟ್ಟೋದ್ರಲ್ಲಿ ಹೇಳಿದೆ, ಹೊಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನಾನು ಬಿಲ್ಡಿಂಗ್ ಹೊಡೆದ್ಬಿಡಿ ಅಂತ ಲಂಚ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ. ಉತ್ತುಂದರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದುರಿ. ಅಧ್ಯಕ್ಷರೇ, ಗಮನಕ್ಕೆ ಇದೆಯೋ ಇಲ್ಲ ಗೊತ್ತಿಲ್ಲ, ಇದ್ದೀರಲ್ವಾ? 40 ಲಕ್ಷ ಬಿಲ್ ಕೊಟ್ಟಿದ್ದಾರೆ. ಯಾರಿಗೆ? ನೋ ಕೊಡಿ ಸರ್. ನಾವು ಒಂದೇ ಒಂದು ಮಾತು ಹೇಳ್ತೀವಿ,
ಪ್ರೂಫ್ ಮಾಡಿ ಜೈಲಿಗೆ ಕಳಿಸಿ, ಜೈಲಿಗೆ ಕಳಿಸಿ. ಸರ್ ನನ್ನ ಹತ್ರ ಮಾಹಿತಿ ಇಲ್ಲ ಸರ್, ಈಶ್ವರಿಗೆ ಇಲ್ಲ ಸರ್. ನಿಮ್ಮ ಹತ್ರ ಇದ್ರೆ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ, ನಿಮ್ಮ ಹತ್ರ ಇದ್ರೆ ಕೊಡಿ. ಹೇಳಿ ಸರ್. ಮಾಲ್ ತರ ಬೆಂಗಳೂರು ತರ ಮಾಡಿಸ್ಬೇಕು, ಚೇಂಜ್ ಮಾಡಿ ಎಲ್ಲ ಅಂಗಡಿ ಯಾರು ಇಲ್ಲಿದ್ರು ಅವ್ರಿಗೂ ಮತ್ತು ಬೇರೆಯವ್ರು ಕೊಡ್ಬೇಕು ಅಂತ ಒಂದೇ ಒಂದು ಆಸೆ. ಅದು ತಪ್ಪಂತೀರ ನೀವು? ಅಲ್ಲ, ಹಣ ಎಲ್ಲಿಂದ ಬರ್ತದೆ? ಸ್ಟೇಟ್ ಗೌರ್ಮೆಂಟೇ ಇದು ವರ್ಲ್ಡ್ ಬ್ಯಾಂಕಲ್ಲಿ ಹಣ ತಗೊಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ತಗೊಳುತ್ತೆ. ನಾವು ಬ್ಯಾಂಕಲ್ಲಿ ತಗೊಂಡ್ರೆ ಏನು ತಪ್ಪಿದೆ? ದುಡ್ಡು ಇವಾಗ ಇದು ಕೆಡವಿದ ತಕ್ಷಣನೇ ಏನ್ ಹೇಳಿದ್ರು ಹೇಳಿ, ಅದರಿಂದ ದುಡ್ಡು ತಗೊಂತೀವಿ ಅಂತಾನೆ ಹೇಳಿದ್ದು, ಅದರಿಂದಾನೇ ದುಡ್ಡು ತಗೊಂತೀವಿ ಅಂತ. ಅದನ್ನ ಬಿಟ್ಟು HDFC ಬ್ಯಾಂಕ್ ಹೋಗಿದ್ರಿ ಸರ್. ಇವಾಗ ಇನ್ನೊಂದು ಹೇಳ್ತೀವಿ ಕೊಡಿ, ಇನ್ನೊಂದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವು ಗೌರ್ಮೆಂಟ್ ಲೋನ್ ತಗೊಂಡ್ರೆ ಸಬ್ಸಿಡಿ ಸಿಕ್ಕಲ್ಲ ಕೇಂದ್ರದಿಂದ. 25% ಸಬ್ಸಿಡಿ ಸಿಕ್ಕಲ್ಲ. ನಿಮ್ಗೆ ಮಾಹಿತಿ ಇರ್ಬೋದು ನಿಮ್ಮ ಹತ್ರ ಇಲ್ಲ. ಎನಿ ಪ್ರೈವೇಟ್ ಬ್ಯಾಂಕ್ನಲ್ಲಿ ನೀವು ತಗೊಂಡ್ರೆ 25% ನಿಮಗೆ ಅನುದಾನ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ. ನೀವು ಗೌರ್ಮೆಂಟ್ ಬಿಲ್ಡಿಂಗ್ ಇಂದ ನೀವು ಕಟ್ಟಬೇಕಾದ್ರೆ ಈ 25% ಸಿಕ್ಕಲ್ಲ. ಇನ್ನೊಂದು ಹೊಡೆದು ಹೇಳ್ತೀನಿ, ಎಸ್ ಇದೆ ಸರ್, ನಿಮ್ ಕೊಡ್ತೀನಿ ಇದೆ. ಸರ್ಕಾರ ಇದೆ ಅನ್ನೋದೊಂದು ಕಾನೂನನ್ನ ಗೌರವಿಸಿ ಖಂಡಿತ 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 ಸರ್. ನೀವೊಂದು ಮಾತು ಕೇಳಿದ್ರಿ, ನಿಮಗೆ ನಾ ಬೆಲೆ ಕೊಟ್ಟು ನಾನು ಇಲ್ಲ, ನಾನು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀವೇನ್ ಕೇಳಿದ್ರಿ ಹೇಳಿ? ಇಲ್ಲ ಆದ್ಮೇಲೆ ತಾನೆ, ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ತಾನೆ. ನೋ 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 ನೋ, ನಾವು MLA ಪರವಾಗಿ ಮಾತಾಡ್ತಾ ಇರೋದು. MLA ಅದನ್ನ ನೀವು ಮೊದ್ಲು ಹೇಳಿ. ನೀವ್ ಹೇಳಿದಕ್ಕೆಲ್ಲ MLA ಒಪ್ಕೊಂತಾರ? ಎಸ್, ಅವ್ರ ಪರ್ಮಿಷನ್ ನಾನು ಮಾತಾಡಲ್ಲ. ಅದನ್ನ ಹೇಳಿ ಸರ್. ನಾನು ಇದು ಮೇಡಮ್ ಅವ್ರ ರೆಫರೆನ್ಸ್ ಇದೆ, ಅವ್ರ ಪರವಾಗಿ ಮಾತಾಡ್ತೀನಿ. ಅವ್ರ ಪರವಾಗಿ ನಾನು ಮಾತಾಡಿಲ್ಲ ಅಂದ್ರೆ ನನ್ಗೆ ವ್ಯಾಲ್ಯೂ ಇದೆ. ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ ಮಾತಾಡಿದ್ವಿ. ಈ ದಾಖಲೆಲ್ಲ MLA ಕೊಟ್ಟಿಲ್ಲ ಅಂದ್ರೆ ನನ್ಗೆ ಸಿಗುತ್ತಾ? ಹೇಳಿ ಸರ್. ಹಂಗೆ ಈ ದಾಖಲೆ ಬಂದ್ಬಿಟ್ಟು MLA ಕೊಟ್ಟಿರೋದು. MLA ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಕಟ್ಟೆ ಕಟ್ತೀವಿ ಅನ್ನೋದು ನಾನು ಕಟ್ಟಕ್ಕಾಗುತ್ತಾ? ನಾನು ಮುನ್ಸಿಪಾಲಿಟಿ ಪ್ರೆಸಿಡೆಂಟಾ, ಸ್ಟ್ಯಾಂಡಿಂಗ್ ಕಮಿಟಿಯಾ, ಇವಾಗ ಬಾಡಿ ಇದೆಯಾ? ಏನಿಲ್ಲ. ಏನಪ್ಪಾ ಹಿಂಗೆ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ನಮ್ ಭವಿಷ್ಯ ಏನಾಗುತ್ತೆ ಅಂತ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ಸರ್. ಅದು ಅಂದ ಸರ್ ಎಲ್ಲ ಹಿಂಗ್ ಮಾಡೋದು. ನಿಮ್ಗೆ ಇನ್ನೊಂದು ವಿಷಯ ಮಾತಾಡಿ ಅದರಿಂದಾನೇ ಎಲ್ಲಾರ್ಗು ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರುಗಳಿದ್ರು, ಯಾವ ಶಾಸಕರು ಮಾಡ್ಲಿಲ್ಲ ಕೆಲಸ ಆಗಲು. ಈ ತರ ಈ ಪೀಡಲ್ಲಿ ಆಗ್ತಾ ಇರೋದು ಕೆಲಸ ಆಗಲು ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ, ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗ್ ಮಾತಾಡ್ತಾ ಇದಾರೆ ನಮ್ಮ ಶಾಸಕರ ಬಗ್ಗೆ. ಮಾಡೋದು ಡೆವಲಪ್ಮೆಂಟ್ ಮಾಡೋದು ಅವ್ರಿಗೆ ಇದು ಆಗ್ತಾ ಇಲ್ಲ. ಏನಪ್ಪಾ ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಎಮ್ಮನೆ ಬಂದ್ಬಿಡ್ತಲ್ಲ ಅಂತ ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಇನ್ನೊಂದು 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ MLA. ಅವ್ರು ಇವಾಗ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ? ಅವ್ರು ಹೇಳಿ ಮೊನ್ನೆ ಮಾತಾಡಿದ್ರಲ್ವಾ, ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ. ನೀನು 2 ಎಕರೆ ತಗೊಳ್ಳಿ, ನೀನು 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆ ತರ ನಮ್ಮ MLA ಇಲ್ಲ. ಈಸ್ ಕ್ಲೀನ್ ಹ್ಯಾಂಡ್. ಅದ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ಈ ತರ ಪೇಪರ್ಸ್ ತಗೊಂಡ್ ಬಂದ ಅನ್ವಾಂಟೆಡ್ ಬರ್ಲಿ ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ಲಿ, ನಾವು ರೆಡಿ ಆಗಿದ್ವಿ. ಕಾಂಗ್ರೆಸ್ ಪಕ್ಷ ನಾವು ಬಿಟ್ಕೊಡಲ್ಲ. ನಮ್ಮ MLA ಹಿಂದ್ಗಡೆ ಕಾಂಗ್ರೆಸ್ ಪಕ್ಷ ಇದೆ. ಯಾರು ಏನು ಮಾಡಕ್ಕಾಗಲ್ಲ. ಎಷ್ಟೇ ಮಾತಾಡಿದ್ರು ನಾವು ಕಾನೂನು ವಿರುದ್ಧ ಹೋಗಲ್ಲ. ಈ ಜಾಗ 2.5 ಜಾಗ ಬಿಟ್ರೆ ಮುನ್ಸಿಪಾಲಿಟಿ ಎಲ್ಲಿ ಜಾಗ ಇಲ್ವಾ? KGF ಅಲ್ಲಿ ಎಲ್ಲೆಲ್ಲಿದೆ? ಎಲ್ಲಿದೆ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ನಾವು ಆಡಳಿತದಲ್ಲಿ ಇಲ್ಲ. ಪ್ರೆಸ್ ಮೀಟ್ ಮಾಡಿದ್ಮೇಲೆ ಕೊಡ್ಬೇಕು ಸರ್ ನೀವು. ನೋಡಿ, ನಾನು ಬಂದ್ಬಿಟ್ಟು ಇರಿ ಸರ್, ಎಲ್ಲೆಲ್ಲಿ ಇದೆ ಅಂತ ನೋಡಿ ಸರ್. ನಾವು ಕಟ್ಟಿಟ್ಟಿದ್ದೀವಿ ಬೆಮ್ಮಲ್ನಲ್ಲಿ 1,000 ಎಕರೆ ನಮ್ಮ ಮೇಡಮ್ ಕಂಡಿದ್ರು. ಇಲ್ಲ ಹೇಳಿ, ನಾವ್ ಹೇಳ್ತೇವೆ ಕೇಳಿ. ನಿಮ್ ಮೇಡಮ್ ಕಂಡಿಲ್ಲ, ಇದುವರೆಗೂ ನಿಮ್ಗೆ ಎಲ್ಲಿದೆ ಜಮೀನೇ ಗೊತ್ತಿಲ್ಲ. ಗೊತ್ತಾ ನಿಮ್ಗೆ? ಸ್ಕೆಚ್ ಹಾಕಿಲ್ಲ ನೀವು. ಇದ್ದೀರಾ, ಸ್ಕೆಚ್ ಇಲ್ಲ ನಿಮ್ಮ ಹತ್ರ. ಇಡೀ ಬಂಗಾರದ ಗಣಿ ನಮ್ದು ಅಂತೀರಿ. ಎಲ್ಲಿದೆ ಸ್ಕೆಚ್ ಕೊಡಿ. ನಾನು ಹೋಗಲ್ಲ ಹಂಗಲ್ಲ ಸರ್. ಇವಾಗ ತುಂಬಾ ಸಂತೋಷ. ನಮ್ಗೆ ಕ್ಲಾರಿಫಿಕೇಶನ್ ಕೇಳಿದ್ರೆ ನಮ್ಗೆ ಗೊತ್ತಿರೋದೆಲ್ಲ ಹೇಳಿದ್ವಿ ನೋಡಿ. ಸುಳ್ಳು ಮಾತುಗಳು ಹೇಳಿ ನಾವು ಹೇಳಿದ್ರೆ ನಾವು ಬಂದ್ಬಿಟ್ಟು ಎಲ್ಲ ತೆಗೆದ್ರೆ ಅದು ಬೇರೆ ಬೇರೆ ಆಗ್ತದೆ. ನೋಡಿ, ನಮ್ಮದು MLA ಅವರು ಯಾರ ಮೇಲೆನೂ ಅಬಂಧ ಮಾಡಲ್ಲ. ಯಾರ ಮೇಲೆ ಬಂದ್ಬಿಟ್ಟು ಇದು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಳ್ಳಾಗಿ ಲೂಟಿ ಹೊಡೆದ್ಬಿಟ್ರೆ ಅಂದ್ರೆ ಯಾವ ಲೂಟಿ ಹೇಳಿ? ಇದು ಈಗ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ವಿ. ಹೊಡೆಯಕ್ಕೆ ಯಾರಾದ್ರೂ ಲೂಟಿ ಹೊಡಿತಾರಾ?